ಕತ್ತಲೆ, ಬಿರುಗಾಳಿ, ಜೊತೆಗೆ ಒಬ್ಬಂಟಿತನ. ಅಬ್ಬಾ, ಇದರ ಜೊತೆಗೆ ಸಹಿಸಲಾಗದಷ್ಟು ದುಃಖನೂ ಸೇರ್ಕೊಂಡ್ರೆ ಏನಾಗ್ಬೋದು? ಬನ್ನಿ, ಸುಮನಾ ಅನ್ನೋಳ ಕಥೆಯನ್ನ ಕೇಳೋಣ. ಇದು ದುಃಖ ಮತ್ತು ಭಯ ಎರಡರಿಂದಾನೇ ಹೆಣೆದಿರುವಂಥ ಒಂದು ರಾತ್ರಿಯ ಕಥೆ. ಸಮಯ ರಾತ್ರಿ 11 ಗಂಟೆ. ಇಡೀ ಊರೇ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿರೋ ಹೊತ್ತು. ಆ ನಿಶ್ಶಬ್ದ ಇದೆಯಲ್ಲ, ಅದನ್ನ ಸೀಳೋದಕ್ಕೆ ಏನೋ ಒಂದು ಘಟನೆ ಕಾಯ್ತಾ ಇತ್ತು. ಆಚೆ ಕಡೆ ನೋಡಿದ್ರೆ ಆಕಾಶವೇ ಭೂಮಿಗೆ ಇಳಿದು ಬಂದ ಹಾಗೆ ಬಿರುಗಾಳಿ ಜೊತೆಗೆ ಜೋರಾಗಿ ಮಳೆ ಸುರಿತಾ ಇತ್ತು. ಒಂದೊಂದು ಸಾರಿ ಗುಡುಗು ಹೊಡೆದಾಗಲೂ ಕಿಟಕಿಗಳೆಲ್ಲ ಗಡಗಡ ಅಂತ ನಡುಗ್ತಿದ್ವು. ಸಿಡಿಲಿನ ಬೆಳಕು ಒಂದು ಕ್ಷಣ ಇಡೀ ಕೋಣೆಯನ್ನ ಬೆಳಗಿ ಕತ್ತಲಲ್ಲಿ ವಿಚಿತ್ರವಾದ ಭಯಾನಕ ಆಕಾರಗಳನ್ನ ಸೃಷ್ಟಿ ಮಾಡಿ ಮಾಯ ಆಗ್ತಿತ್ತು. ನಮ್ಮ ಇವತ್ತಿನ ಕಥೆ ಶುರುವಾಗೋದೇ ಇಂಥ ಒಂದು ರಾತ್ರಿಯಲ್ಲಿ. ನಮ್ಮ ಈ ಕಥೆಯ ಪಾತ್ರಧಾರಿ ಸುಮಾ. ಆ ದೊಡ್ಡ ಮನೆಯಲ್ಲಿ ಆ ರಾತ್ರಿ ಅವಳು ಒಬ್ಳೇ ಇದ್ಲು. ಆದ್ರೆ ಅವಳಿಗೆ ನಿಜವಾದ ಜೊತೆಗಾರ ಆಗಿದ್ದು ಅವಳ ದುಃಖ. ತನ್ನ ಗಂಡನ ನೆನಪುಗಳಲ್ಲೇ ಮುಳುಗಿ ಹೊರಗಿನ ಪ್ರಪಂಚದ ಜೊತೆಗಿನ ಸಂಪರ್ಕವನ್ನೇ ಕಳೆದುಕೊಂಡಿದ್ಲು. ಹೌದು, ಅವಳ ಈ ಸ್ಥಿತಿಗೆ ಒಂದು ದೊಡ್ಡ ಕಾರಣನೇ ಇತ್ತು. ಯಾಕೆಂದ್ರೆ ಕೇವಲ 3 ದಿನಗಳ ಹಿಂದೆ ಅವಳ ಪ್ರೀತಿಯ ಗಂಡ ರವಿ ಒಂದು ಭೀಕರ ಅಪಘಾತದಲ್ಲಿ ಶಾಶ್ವತವಾಗಿ ಅವಳಿಂದ ದೂರ ಆಗ್ಬಿಟ್ಟಿದ್ದ. ಆ ನೋವು, ಆ ಆಘಾತ ಇದೆಯಲ್ಲ, ಅದು ಅವಳನ್ನ ಒಂದು ರೀತಿ ಜೀವಂತ ಶವವನ್ನಾಗಿ ಮಾಡಿಬಿಟ್ಟಿತ್ತು. ಎಲ್ಲವೂ ಏಕ್ದಮ್ ಶಾಂತ. ಆ ದುಃಖದ ಮೌನವನ್ನ ಮುರಿಯೋ ಹಾಗೆ ಒಂದು ಸಣ್ಣ ಶಬ್ದ ಕೇಳಿಸುತ್ತೆ. ಸರಿಯಾಗಿ ಇಲ್ಲಿಂದನೇ ನಮ್ಮ ಕಥೆ ಒಂದು ಭಯಾನಕ ತಿರುವನ್ನ ಪಡ್ಕೊಳ್ಳುತ್ತೆ. ಟಕ್ ಟಕ್ ಟಕ್. ಯಾರೋ ಬಾಗಿಲು ತಟ್ಟಿದ ಹಾಗೆ ಶಬ್ದ. ಈ ಮಧ್ಯರಾತ್ರಿಯಲ್ಲಿ, ಇಂಥ ಬಿರುಗಾಳಿಯಲ್ಲಿ ಯಾರು ಬಂದಿರಬಹುದು? ಆ ಶಬ್ದ ನೇರವಾಗಿ ಅವಳ ಎದೆಗೆ ಬಡೆದ ಹಾಗೆ ಆಗಿ ಹೃದಯದ ಬಡಿತ ಏಕ್ದಮ್ ಜಾಸ್ತಿ ಆಗೋಕೆ ಶುರುವಾಯಿತು. ಅವಳ ಗಂಟಲು ಪೂರ್ತಿ ಒಣಗಿ ಹೋಗಿತ್ತು. ತನ್ನಲ್ಲಿದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಡುಗುತ್ತಾ ಪಿಸುಮಾತನಲ್ಲಿ ಕೇಳಿದ್ಲು, ಯಾರು? ಆಚೆಯಿಂದ ಬಂದ ಉತ್ತರ ಕೇಳಿ ಅವಳ ಬೆನ್ಮೊಳೆಯಡಿ ಒಂದ್ ರೀತಿ ಚಳಿ ಶುರುವಾಯಿತು. ಅದು ಅವಳಿಗೆ ಚೆನ್ನಾಗ್ ಪರಿಚಯ ಇದ್ದ ಧ್ವನಿಯೇ. ಆದರೆ ಅದರಲ್ಲಿ ಜೀವವೇ ಇರಲಿಲ್ಲ. ಏಕ್ದಮ್ ನಿಧಾನವಾದ, ತಣ್ಣನೆಯ, ಯಾವ ಭಾವನೆಯೂ ಇಲ್ಲದ ಧ್ವನಿ, ನಾನು ರವಿ. ಆ ಒಂದೇ ಒಂದು ಮಾತು ಅವಳ ಇಡೀ ಪ್ರಪಂಚವೇ ತಲೆಕೆಳಗಾದ ಹಾಗೆ ಅನಿಸ್ತು. ರವೀನಾ? ಅದು ಹೇಗೆ ಸಾಧ್ಯ? 3 ದಿನದ ಹಿಂದೆ ತಾನೇ ಅವನ ಅಂತ್ಯಕ್ರಿಯೆ ಅವಳ ಕಣ್ಣು ಮುಂದೆ ನಡೆದಿದೆ. ಹಾಗಿದ್ರೆ ಇದು ಭ್ರಮೆನಾ? ದುಃಖದಿಂದ ಹುಟ್ಟಿದ ಹುಚ್ಚ? ಅವಳ ಮನಸ್ಸು ನಂಬಿಕೆ ಮತ್ತು ಭಯದ ಮಧ್ಯೆ ಒದ್ದಾಡುತ್ತಿತ್ತು. ಆದ್ರೆ ಒಂದು ಕ್ಷಣ ಅವಳಿಗೆ ಹೀಗೂ ಅನಿಸ್ತು, ಒಂದು ವೇಳೆ ಇದು ನಿಜ ಆಗಿದ್ರೆ, ರವಿಯೇ ಬಂದಿದ್ರೆ ಅಂತ. ಆ ಒಂದೇ ಒಂದು ಸಣ್ಣ ಆಸೆಯ ಕಿಡಿ ಅವಳೊಳಗಿನ ಭಯವನ್ನೇ ಮೀರಿ ನಿಂತುಬಿಡ್ತು. ಗಡಗಡ ಅಂತ ನಡುಗುವ ಕೈಗಳಿಂದಲೇ ಹೋಗಿ ಬಾಗಿಲ ಚಿಲುಕ ತೆಗೆದಳು. ಅಯ್ಯೋ, ಅದೇ ಅವಳ ಜೀವನದ ಅತಿದೊಡ್ಡ, ಅಷ್ಟೇ ಅಲ್ಲ, ಕೊನೆಯ ತಪ್ಪಾಗ್ಬಿಡುತ್ತೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ಬಾಗಿಲಲ್ಲಿ ನಿಂತಿದ್ದ ರೂಪ ರವಿಯದ್ದೇ ಆರಿತ್ತು. ಮಳೆಯಲ್ಲಿ ಪೂರ್ತಿ ನೆಂದು ಹೋಗಿದ್ದ ದೇಹ, ಯಾವುದೇ ಭಾವನೆಗಳೇ ಇಲ್ಲದ, ಆತ್ಮವೇ ಇಲ್ಲದ ಹಾಗೆ ಕಾಣೋ ಆ ಖಾಲಿ ಕಣ್ಣುಗಳು ಮತ್ತು ಅವಳನ್ನು ಸಂಪೂರ್ಣವಾಗಿ ಜಡಗೊಳಿಸಿದ ಅದೃಶ್ಯ. ಅವನ ಪಾದಗಳು ನೆಲದಿಂದ 1 ಇಂಚು ಮೇಲಿದ್ವು, ಗಾಳಿಯಲ್ಲಿ ತೇಲುತ್ತಿದ್ದವು. ಈಗ ಕಥೆ ಅದರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪುತ್ತೆ. ಅಲ್ಲಿ ನಿಂತಿದ್ದ ಆ ಅಸ್ತಿತ್ವ ತನ್ನ ನಿಜವಾದ ಭಯಾನಕ ಉದ್ದೇಶವನ್ನ ನಿಧಾನವಾಗಿ ಬಿಚ್ಚಿಡೋಕೆ ಶುರು ಮಾಡುತ್ತೆ. ಆ ತಣ್ಣನೆಯ, ಜೀವವಿಲ್ಲದ ಧ್ವನಿ ಮತ್ತೆ ಕೇಳಿಸ್ತು. ಆದ್ರೆ ಈ ಬಾರಿ ಅದರಲ್ಲಿ ಒಂದು ಅಧಿಕಾರವಿತ್ತು, ಒಂದು ರೀತಿ ಪೊಸೆಸಿವ್ನೆಸ್ ಇತ್ತು. ನೀನು ಇನ್ನೊಬ್ಬನ ಜೊತೆ ಮದುವೆ ಆಗ್ಬಾರದು. ಆ ಮಾತುಗಳು ಪ್ರೀತಿಯಿಂದ ಬಂದಿರಲಿಲ್ಲ. ಅವು ತಣ್ಣನೆಯ, ಕ್ರೂರವಾದ ಆದೇಶಗಳಾಗಿದ್ವು. ನಾನು ಸತ್ರು ನಿನ್ನನ್ನು ಬಿಡಲ್ಲ, ಸುಮಾ. ಇದು ಪ್ರೀತಿಯಾಗಿರ್ಲಿಲ್ಲ, ಇದು ಒಂದು ಬಂಧನ. ಇದು ರವಿಯಾಗಿರ್ಲಿಲ್ಲ, ಅವನ ನೆರಳಿನಲ್ಲಿ ಬಂದಿದ್ದ ಬೇರೆ ಏನೋ ಒಂದು ಶಕ್ತಿಯಾಗಿತ್ತು. ಸುಮಾ ಬೆಚ್ಚಿ ಬೀಳುತ್ತಿದ್ದ ಹಾಗೆಯೇ ಅವ ಮುಖ ಬದಲಾಗೋಕೆ ಶುರುವಾಯಿತು. ಚರ್ಮವನ್ನ ಯಾರೋ ಎಳೆದ ಹಾಗೆ ಆಗಿ ಕಣ್ಣುಗಳು ಕಪ್ಪನೆಯ ಕುಳಿಗಳಾದವು. ರವಿಯ ಮುಖ ಮಾಯವಾಗಿ ಒಂದು ಪೈಶಾಚಿಕ, ವಿಕಾರವಾದ ನಗೆ ಮೂಡಿತು. ಮತ್ತು ಸರಿಯಾಗಿ ಅದೇ ಕ್ಷಣದಲ್ಲಿ ಕಿವುಡಾಗುವಂತಹ ಸಿಡಿಲಿನ ಆರ್ಭಟದ ಜೊತೆಗೆ ಮನೆಯಲ್ಲಿದ್ದ ಲೈಟುಗಳೆಲ್ಲವೂ ಆರಿಹೋದವು. ಎಲ್ಲೆಡೆ ಸಂಪೂರ್ಣ ಕತ್ತಲೆ ಮತ್ತು ನಿಶ್ಶಬ್ದ. ಆ ಭಯಾನಕ ರಾತ್ರಿ ಹೇಗೋ ಕಳೆದುಹೋಯ್ತು. ಸೂರ್ಯ ಹುಟ್ಟಿದ. ಆದ್ರೆ ಸೂರ್ಯನ ಬೆಳಕಿಗೂ ಆ ಮನೆಯೊಳಗಿನ ಕತ್ತಲೆಯನ್ನ ಓಡಿಸೋಕಾಗ್ಲಿಲ್ಲ. ವಾತಾವರಣದಲ್ಲಿ ಒಂದು ವಿಚಿತ್ರ, ಹೆಪ್ಪುಗಟ್ಟಿದ ಮೌನ ಆವರಿಸ್ಕೊಂಡಿತ್ತು.
ಮರುದಿನ ಬೆಳಗ್ಗೆ ಸುಮನಾಳನ್ನ ನೋಡೋಕೆ ಬಂದ ಅಕ್ಕಪಕ್ಕದವರು ಬಾಗಿಲು ತಟ್ಟಿದ್ರು. ಒಳಗಿನಿಂದ ಯಾವ ಉತ್ತರವೂ ಬರ್ಲಿಲ್ಲ. ಕೊನೆಗೆ ಬಾಗಿಲು ಒಡೆದು ಒಳಗೆ ನುಗ್ಗಿದಾಗ ಸುಮಾ ಹಾಸಿಗೆಯ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರ್ಲಿಲ್ಲ. ಅವಳು ಸತ್ತು ಹೋಗಿದ್ದಳು. ಅವಳ ಕಣ್ಣುಗಳು ಅಗಲವಾಗಿ ತೆರೆದಿದ್ದವು. ಯಾವುದೋ ಊಹಿಸಲಾಗದ ಭಯವನ್ನ ಕೊನೆಯ ಬಾರಿ ನೋಡಿದ ಹಾಗೆ. ಅವಳ ಕುತ್ತಿಗೆಯ ಮೇಲೆ ಗಾಢವಾದ ಗುರುತುಗಳಿದ್ದವು. ಯಾರೋ ಬಲವಾಗಿ ಹಿಡಿದು ಕತ್ತು ಹಿಸುಕಿದ ಹಾಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ರಾತ್ರಿ ನಡೆದಿದ್ದ ಘೋರ ಕೃತ್ಯಕ್ಕೆ ಅದೇ ಮೂಕ ಸಾಕ್ಷಿಯಾಗಿತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಆ ಖಾಲಿ ಕೋಣೆಯಲ್ಲಿ ಗಾಳಿಯಲ್ಲಿ ತೇಲಿ ಬಂದ್ಹಾಗೆ ಒಂದು ಪಿಸುಮಾತು ಕೇಳಿಸಿತ್ತಂತೆ. ಅವಳು ಈಗ ನನ್ಜೊತೆ ಇದ್ದಾಳೆ. ಹಾಗಿದ್ರೆ ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಆ ರಾತ್ರಿ ಸುಮನಾಳ ಮನೆಯ ಬಾಗಿಲು ತಟ್ಟಿದ್ದು ನಿಜವಾಗ್ಲೂ ಯಾರು? ದುಃಖದಲ್ಲಿ ಮುಳುಗಿದ್ದ ತನ್ನ ಹೆಂಡತಿಯನ್ನ ತನ್ನ ಜೊತೆ ಕರ್ಕೊಂಡೋಗಕ್ ಬಂದಿದ್ದ ರವಿಯ ಆತ್ಮನಾದೋ, ಅಥವಾ ಅವಳ ದುಃಖ, ಅವಳ ಒಂಟಿತನವನ್ನೇ ಅಸ್ತ್ರವಾಗಿಸ್ಕೊಂಡು ರವಿಯ ರೂಪದಲ್ಲಿ ಬಂದಿದ್ದ ಬೇರೆ ಯಾವುದಾದ್ರೂ ಕೆಟ್ಟ ಶಕ್ತಿನಾ? ಈ ಪ್ರಶ್ನೆಗೆ ಉತ್ತರ ಬಹುಶಃ ಆ ಮನೆಯ ಗೋಡೆಗಳಿಗೆ ಮಾತ್ರ ಗೊತ್ತಿರಬೇಕು. ಉತ್ತರ ಸಿಗದೇ ಇರೋ ಪ್ರಶ್ನೆಯಾಗಿ ಇಂದಿಗೂ ಅದು ಅಲ್ಲೇ ಸುಳಿದಾಡ್ತಾ ಇದೆ.